ಶ್ರೀ ಸಾಯಿಬಾಬಾ ಜೀವನ ಚರಿತ್ರೆ ಭಾಗ 1 ಅಧ್ಯಾಯ 3 ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪಧ್ಯಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಶಿರಡಿಯಲ್ಲಿ ಬಾಬಾ ಅವರ ಪ್ರಾಯದ ದಿನಗಳು. ಬಾಬಾರವರ ಪ್ರಾಯದ ದಿನಗಳು ಶಿರಡಿಯಲ್ಲಿ ಮುಸುಕಿನಲ್ಲಿ ಕಳೆಯಿತು. ಅವರು ಬಡ ಫಕೀರರಾಗಿ ಅಷ್ಟು ಹೆಸರು ಪಡೆದಿರಲಿಲ್ಲ. ಬಾಬಾರವರು ಮುಸ್ಲಿಂ ಸಂಪ್ರದಾಯದ ಅಲೆಮಾರಿ ಪಂಥಕ್ಕೆ ಸೇರಿದವರೆಂದು ತಿಳಿದಿದ್ದರು. ಅವರ ಪ್ರಾಯದ ದಿನಗಳ ಕೆಲವೇ ಘಟನೆಗಳು ಮಾತ್ರ ಲಭ್ಯ. ಬಾಬಾರವರು ಶುದ್ಧ ಫಕೀರರೆಂದಷ್ಟೇ ತಿಳಿದಿದ್ದರು. ಬಾಬಾರವರು ತಾವೇ ಹೇಳಿದಂತೆ ಫಕೀರರಲ್ಲಿ ವೈರಾಗ್ಯ ಹೊಂದಿದವರು ವಿರಳ, ಶುದ್ಧ ಫಕೀರರನ್ನು ಕಾಣುವುದು ಕಷ್ಟ ಎಂದಿದ್ದರು. ಫಕೀರರು ಮರದಡಿ, ಚಾವಡಿ ಅಥವಾ ದೇವಸ್ಥಾನ ಅಂತಹ ಸಾರ್ವಜನಿಕ ವಸತಿಯಲ್ಲಿರಬೇಕು. ಬಾಬಾರವರು ಊರ ಹೊರಗಿನ ಖಂಡೋಬಾ ದೇವಸ್ಥಾನವನ್ನು ನೋಡಿ, ಎಂತಹ ರಮ್ಯವಾದ ಸ್ಥಳ ಇದು, ಎಷ್ಟು ಸೌಮ್ಯವಾಗಿ ಪ್ರಶಾಂತತೆಯಿಂದ ಇದೆ, ನನ್ನಂತಹ ವೈರಾಗಿಗಳಿಗೆ ಇದು ಯೋಗ್ಯವಾದ ಸ್ಥಳ ಎಂದಿದ್ದರು. ಇದನ್ನು ಕೇಳಿದ ಮಹಲ್ಸಾಪತಿ ಈ ಹೇಳಿಕೆಗೆ ಸಮ್ಮತಿಸದೆ ಯಾವ ಮಹಮದೀಯನನ್ನು ಇಲ್ಲಿಗೆ ಬರಲು ಬಿಡಲಾರೆ ಎಂದಿದ್ದರು. ಮಹಲ್ಸಾಪತಿ ಬಾಬಾರವರು ಮುಸ್ಲಿಮರು, ಅವರು ಬಂದು ನಮ್ಮ ಮೂರ್ತಿಯನ್ನು ಧ್ವಂಸ ಮಾಡಿ ನಮ್ಮ ದೇವಸ್ಥಾನವನ್ನು ಕುಲಗೆಡಿಸುತ್ತಾರೆ ಎಂದು ತಿಳಿದಿದ್ದರು. ಆದರೆ ಬಾಬಾರವರು ಅದಕ್ಕೆ ವ್ಯತಿರಿಕ್ತವಾಗಿದ್ದರು. ಅವರು ದೇವಸ್ಥಾನಗಳನ್ನು ಮತ್ತು ಮಸೀದಿಗಳನ್ನು ಗೌರವಿಸುತ್ತಿದ್ದರು. ಜನಗಳು ಅವರವರ ಮತವನ್ನು ಅನುಷ್ಠಾನ ಮಾಡಿಕೊಳ್ಳಲು ಸಮ್ಮತಿಸುತ್ತಿದ್ದರು. ಮಹಲ್ಸಾಪತಿಯವರ ಸ್ವಭಾವವನ್ನರಿತು ಆ ಜಾಗವನ್ನು ಬಿಟ್ಟು ಬಂದು ಬೇವಿನ ಮರದಡಿ ವಾಸಿಸಲು ಪ್ರಾರಂಭ ಮಾಡಿದರು. ಅವರು ಹಳ್ಳಿಯ ಸುತ್ತಮುತ್ತ ಓಡಾಡುತ್ತಿದ್ದರು. ಆಹಾರಕ್ಕೆ ಯಾವ ಪ್ರಬಂಧ ಮಾಡಿಕೊಂಡಿರಲಿಲ್ಲ. ಅದೃಷ್ಟವೋ ಎಂಬಂತೆ ಹಳ್ಳಿಯ ಮುಖ್ಯಸ್ಥ ಗಣಪತರಾವ್ ಪಾಟೀಲ ಕೋಥೆ ಮತ್ತು ಅವರ ಪತ್ನಿ ಬಾಯಾಜಿ ಬಾಯಿಯವರು ಬಾಬಾರವರೆಡೆಗೆ ಆಕರ್ಷಿಸಿ ಅವರಿಗೆ ಆಹಾರ ನೀಡುತ್ತಿದ್ದರು. ಅನಂತರ ಅಲೆಯುವುದನ್ನು ಬಿಟ್ಟು ಹಳ್ಳಿಯ ಬೀದಿಗಳಲ್ಲಿ ಓಡಾಡುತ್ತಾ 4-5 ಕಡೆ ತಂಗಿ ಅಲ್ಲಿ ಆಹಾರವನ್ನು ತಂದವರಿಂದ ತೆಗೆದುಕೊಳ್ಳುತ್ತಿದ್ದರು. ಅವರ ವಾಸಕ್ಕೆ ಮತ್ತು ಮಲಗಲು ಇದ್ದದ್ದು ಶಿಥಿಲವಾದ ಮಸೀದಿ ಮಾತ್ರ. ಶೀಘ್ರದಲ್ಲಿಯೇ ಆ ಮಸೀದಿ ಅವರ ವಾಸಸ್ಥಾನವಾಯಿತು. ಅವರು ಸಮಾಜದಿಂದ ದೂರ ಸರಿದು ಗುಹೆಗಳಲ್ಲಿಯೂ ಮರಳುಗಾಡಿನಲ್ಲಿಯೂ ವಾಸಿಸಲು ಇಷ್ಟಪಡಲಿಲ್ಲ. ಅವರ ಹಿಂದಿನ ದಿನಗಳಲ್ಲಿ ಕಲೆ ಮತ್ತು ಸಂಗೀತದಲ್ಲಿ ಆಸಕ್ತಿ ವಹಿಸಿ ಆಗಾಗ್ಗೆ ಮುಸ್ಲಿಮರ ತಂಗುದಾಣವಾದ ತಾಕಿಯಾಗೆ ಆಗಾಗ ಹೋಗುತ್ತಿದ್ದರು. ಅವರು ತಮ್ಮ ಮಧುರವಾದ ಕಂಠದಿಂದ ಕಬೀರರ ಹಾಡುಗಳನ್ನು ಪರ್ಷಿಯನ್ ಅಥವಾ ಅರಾಬಿಕ್ ಭಾಷೆಯಲ್ಲಿ ಹಾಡುತ್ತಿದ್ದರು. ಅಲ್ಲಿನ ಜನಗಳಿಗೆ ಅದು ಅರ್ಥವಾಗುತ್ತಿರಲಿಲ್ಲ. ಅವರು ಕಾಲುಗಳಿಗೆ ಗೆಜ್ಜೆ ಕಟ್ಟಿಕೊಂಡು ಕುಣಿಯುತ್ತಾ ತದೇಕ ಚಿತ್ತದಿಂದ ಹಾಡುತ್ತಿದ್ದರು. ಬಾಬಾರವರ ಅಕ್ಕರೆ ಅಲ್ಲಾ ಅಥವಾ ಹರಿ ಕಡೆಗೆ ಇತ್ತು, ಆದರೆ ನಿರಾಕಾರದ ಕಡೆಗೆ ಅವರ ಹೃದಯ ಬಾಗಿತ್ತು. ಅವರು ಹೇಳಿದಂತೆ ಅನೇಕ ವರ್ಷಗಳ ನಂತರ ಸಾಕಾರವು ಯುವ ಜನರಿಗೆ ಇಷ್ಟವಾಗುತ್ತದೆ, ಅದು ಮಾನವ ಜನಾಂಗಕ್ಕೆ ಇಷ್ಟವಾಗುತ್ತದೆ ಎಂಬುದನ್ನು ಅರಿತು ಬಾಬಾರವರು ಯಾವಾಗಲೂ ಸಾಕಾರ ಪರಮಾತ್ಮನ ಬಗ್ಗೆ ಆರಾಧನೆ ಹಾಡುಗಳನ್ನು ಹಾಡುತ್ತಿದ್ದರು. ಸಾಮಾನ್ಯವಾಗಿ ಅವರ ಆರಾಧನೆ ಮಾನಸಿಕವಾಗಿದ್ದಿತು, ಬಾಹ್ಯಾಡಂಬರ ಇರಲಿಲ್ಲ. ಅವರು 5 ಸಾರಿ ನಮಾಜು ಮಾಡುತ್ತಿದ್ದರು, ಆದರೆ ಇತರರಂತೆ ಮೊಣಕಾಲೂರಿ ಮಾಡುತ್ತಿರಲಿಲ್ಲ. ಅವರು ನಿಶ್ಚಲ ಮನೋಭಾವದಿಂದ ಆತ್ಮನ ಮೇಲಿನ ಮನೋಲಯವನ್ನು ಸಿದ್ಧಿಸಿಕೊಂಡಿದ್ದರು. ಆದ್ದರಿಂದ ಅವರು ಮೈ ಅಲ್ಲಾಹು, ನಾನೇ ದೇವರು ಎಂದು ಹೇಳುತ್ತಿದ್ದರು. ಅವರು ಆರಾಧನೆ ಸಮಾಜದಿಂದ ದೂರವಾಗಿರಲಿಲ್ಲ. ಅವರ ಏಕೈಕ ಗುರಿ ಸೇವಾ ಮನೋಭಾವ ಮತ್ತು ನಿಸ್ವಾರ್ಥ ಸೇವೆಯಾಗಿತ್ತು. ಕೆಲವು ಸಾರಿ ಅವರು ಧ್ಯಾನಾಸಕ್ತರಾಗಿದ್ದಾಗ ಜನಗಳೊಡನೆ ಬೆರೆತು ಅವರ ಬಾಧೆಗಳನ್ನು ತಿಳಿದುಕೊಳ್ಳುತ್ತಿದ್ದರು. ಅವರು ಗಿಡಮೂಲಿಕೆಗಳನ್ನು ಸಂಗ್ರಹಿಸಿ ಅದರಿಂದ ಗ್ರಾಮದ ಜನಗಳ ರೋಗಗಳನ್ನು ವಾಸಿ ಮಾಡುತ್ತಿದ್ದರು. ಅವರ ವೈದ್ಯ ಜ್ಞಾನ, ಶಸ್ತ್ರಚಿಕಿತ್ಸಾ ಜ್ಞಾನ ಹೇಗಿತ್ತೆಂದರೆ ಹಾವಿನ ಕಡಿತವನ್ನು ವಾಸಿ ಮಾಡುತ್ತಿದ್ದರು ಮತ್ತು ಕುಷ್ಠರೋಗವನ್ನು ಹಾವಿನ ವಿಷದಿಂದ ಮತ್ತು ಕಣ್ಣು ನೋವುಗಳನ್ನು ಬಿಬ್ಬ ಅನೇಕ ಸಾರಿ ಕಣ್ಣು ರೋಗಿಗಳ ಕಣ್ಣುಗುಡ್ಡೆ ಕಿತ್ತು ಅದನ್ನು ತೊಳೆದು ಬಿಬ್ಬ ಹಾಕಿ ಪುನಃ ಕಣ್ಣಿನೊಳಗೆ ಕೂಡಿಸುತ್ತಿದ್ದರು ಮತ್ತು ರೋಗ ವಾಸಿ ಮಾಡುತ್ತಿದ್ದರು. ಅವರು ಈ ವೈದ್ಯಕ್ಕೆ ಹಣವನ್ನಾಗಲಿ ಇತರ ಸೇವೆ ತೆಗೆದುಕೊಳ್ಳುತ್ತಿರಲಿಲ್ಲ. ಅವರ ಸೇವೆಗಳು ಅನೇಕವಾಗಿದ್ದವು. ಅವರು ಹಳ್ಳಿಯ ಜಮೀನನ್ನು ಉತ್ತು ಅಲ್ಲಿ ಹೂವಿನ ತೋಟ ನಿರ್ಮಿಸಿದರು. ಅವರು ತಾವೇ ನೀರು ಹೊತ್ತು ತಂದು ಆ ಗಿಡಗಳಿಗೆ ಎರೆಯುತ್ತಿದ್ದರು.
ಅವರು ಹೂವು ಮತ್ತು ಎಲೆಗಳನ್ನು ಎಲ್ಲ ಹಿಂದೂ ದೇವಸ್ಥಾನಕ್ಕೂ ಮತ್ತು ಮುಸ್ಲಿಮರ ಪವಿತ್ರ ಸ್ಥಳಕ್ಕೂ ಕೊಡುತ್ತಿದ್ದರು. ಅವರಿಗೆ ಹಿಂದೂ ಮುಸಲ್ಮಾನರೆಂಬ ಭೇದವಿರಲಿಲ್ಲ. ಅಂತಹ ಉದಾತ್ತ ಆತ್ಮಕ್ಕೆ ಜಾತಿ, ಮತ, ಕುಲಗಳೆಲ್ಲವೂ ಅರ್ಥರಹಿತವಾಗಿದ್ದವು. ಎಲ್ಲಾ ಜನಗಳು ಸಾಮಾನ್ಯ ತಂದೆ ತಾಯಿಯ ಮಕ್ಕಳೆಂದು ಭಾವಿಸಿದರು. ಎಲ್ಲರನ್ನೂ ಸಮಭಾವದಿಂದ ಕಾಣುತ್ತಿದ್ದರು ಮತ್ತು ಸಹಾಯ ಮಾಡುತ್ತಿದ್ದರು. ಆದರೆ ಪ್ರತಿಫಲದ ಅಪೇಕ್ಷೆ ಇರಲಿಲ್ಲ. ಇದೆಲ್ಲವೂ ಅವರ ಪೂರ್ವ ದಿನಗಳ ಸಂಗತಿ. ಇನ್ನು ಒಂದೆರಡು ಘಟನೆಗಳು ಇವರ ಬಗೆಗೆ ಹಳ್ಳಿಗರಿಂದ ತಿಳಿದು ಬಂದಿದೆ. ಅದನ್ನು ಇಲ್ಲಿ ಪ್ರಸ್ತಾಪಿಸುವುದು ಅಷ್ಟು ಮುಖ್ಯವಲ್ಲ. ಹೇಗೆ ಈ ಅವ್ಯಕ್ತ ಫಕೀರನು ಸಾಯಿನಾಥ ಮಹಾರಾಜರಾಗಿ ಬೆಳೆದರು ಎಂಬುದನ್ನು ಈಗ ಹೇಳುತ್ತೇನೆ. ಸಾಯಿನಾಥ ಮಹಾರಾಜರು ಸಮರ್ಥ ಸದ್ಗುರುವಾಗಿ ಮಾನುಷ ಶಕ್ತಿ ಮೀರಿದ ಶಕ್ತಿಯಿಂದ ಎಲ್ಲಾ ಜನಾಂಗದ ಭಕ್ತರನ್ನು ಆಕರ್ಷಿಸಿದರು. ಮುಂಬಯಿಯಿಂದ ಹೈದರಾಬಾದ್, ಕೊಂಕಣದಿಂದ ಅಹಮದಾಬಾದ್, ಕೊನೆಗೆ ಇಡೀ ಭಾರತದಲ್ಲಿ ಪ್ರಖ್ಯಾತರಾಗಿ ಅವರ ಪೂಜೆ ಎಲ್ಲಾ ಕಡೆಯಲ್ಲಿಯೂ ನಡೆಯುತ್ತಾ ಹೇಗೆ ಅವರು ಮಾನವರನ್ನು ಉದ್ಧಾರ ಮಾಡಿದರು ಎಂಬುದನ್ನು ಈಗ ನೋಡಿ. ಅತಿ ಹೆಚ್ಚು ಪ್ರಾಮುಖ್ಯವಲ್ಲದ ಫಕೀರರಾಗಿದ್ದ ಅನೇಕ ಹಳ್ಳಿಗರು ಅವರನ್ನು ನಿರ್ಲಕ್ಷಿಸಿದ್ದರು. ಏಕಾಏಕಿಯಾಗಿ ಒಂದು ಘಟನೆ ನಡೆದು ಸನ್ನಿವೇಶವೇ ಬದಲಾಯಿತು. ಅವರಿದ್ದ ಮಸೀದಿಯಲ್ಲಿ 3 ಅಥವಾ 4 ದೀಪಗಳನ್ನು ಉರಿಸುತ್ತಿದ್ದರು. ಇದು ಮುಸ್ಲಿಂ ಮತ್ತು ಹಿಂದೂ ಸಂಪ್ರದಾಯದ ಪದ್ಧತಿಯಾಗಿತ್ತು. ಅವರು ದೀಪದ ಎಣ್ಣೆಗೋಸ್ಕರ ಎಲ್ಲಾ ಎಣ್ಣೆ ವರ್ತಕರಲ್ಲಿ ಬೇಡಿ ತರುತ್ತಿದ್ದರು. ಆಗ ಎಣ್ಣೆ ಅಂಗಡಿ 2 ಮಾತ್ರ ಇದ್ದವು. ಎಣ್ಣೆ ಗಾಣಿಗರು ಎಣ್ಣೆಯನ್ನು ಒದಗಿಸುತ್ತಿದ್ದರು. ಒಂದು ದಿನ ಆ ವರ್ತಕರು ಬಾಬಾರವರು ತಮ್ಮ ಪ್ರಾಮುಖ್ಯತೆ ಅರಿಯಬೇಕು ಅಥವಾ ಬಾಬಾರವರನ್ನು ಕೀಟಲೆ ಮಾಡುವ ಉದ್ದೇಶದಿಂದ ನಮ್ಮ ಹತ್ತಿರ ಎಣ್ಣೆ ಇಲ್ಲ ಎಂದರು. ಆ ದಿನ ಬಾಬಾರವರು ಎಣ್ಣೆ ಇಲ್ಲದೆ ಹಿಂದಿರುಗಿದರು. ಆಗಲೇ ಕತ್ತಲೆಯಾಗಿತ್ತು. ಆಗ ವರ್ತಕರು ಗಾಣಿಗರೂ ಸಹ ಹಿಂದೆ ನಿಂತು ಬಾಬಾರವರು ಕತ್ತಲೆಯಲ್ಲಿ ಏನು ಮಾಡುವರು ಎಂಬ ಕುಚೋದ್ಯದಿಂದ ತಮಾಷೆ ಮಾಡುತ್ತಾ ಇದ್ದರು. ಬಾಬಾರವರು ಮಡಿಕೆಯಿಂದ ನೀರನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ಎಣ್ಣೆ ಇದ್ದ ತಗಡಿನ ಪಾತ್ರೆಗೆ ಹಾಕಿ ಅಲುಗಾಡಿಸಿ ಕುಡಿದರು. ಅನಂತರ ಶುದ್ಧ ನೀರನ್ನು ಮಡಿಕೆಯಿಂದ ತೆಗೆದುಕೊಂಡು ಅದನ್ನು 4 ಹಣತೆಗೆ ಹಾಕಿದರು. ಅದರಲ್ಲಿ ಹತ್ತಿಯಿಂದ ಮಾಡಿದ ಬತ್ತಿ ಹಾಕಿದರು. ಅದನ್ನು ಬೆಂಕಿ ಕಡ್ಡಿಯಿಂದ ಹತ್ತಿಸಿದರು. ಜನಗಳು ನೀರಿನಿಂದ ನೆನೆದ ಬತ್ತಿ ಹೇಗೆ ಹತ್ತಿಕೊಳ್ಳುತ್ತದೆ ಎಂದು ತಿಳಿದಿದ್ದರು. ಅವರಿಗೆ ಆಶ್ಚರ್ಯವಾಯಿತು. ದೀಪವು ಉರಿದು ಎಲ್ಲೆಡೆ ಬೆಳಕು ಸೂಸಿತು ಮತ್ತು ಇಡೀ ರಾತ್ರಿ ಉರಿಯುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ವರ್ತಕರು ಮತ್ತು ಗಾಣಿಗರು ಆ ಆಶ್ಚರ್ಯ ನೋಡಿ ಬಾಬಾರವರ ಗೂಢ ಶಕ್ತಿಯನ್ನು ಅರಿತು ಎಲ್ಲಿ ತಮ್ಮನ್ನು ಶಪಿಸುವರೋ ಎಂದು ಅವರ ಕಾಲಿಗೆ ಬಿದ್ದರು ಮತ್ತು ಶಪಿಸಬಾರದೆಂದು ಅಂಗಲಾಚಿದರು. ಬಾಬಾರವರು ಮಾಂತ್ರಿಕರಾಗಿರಲಿಲ್ಲ. ಅವರಿಗೆ ಸೇಡು ತೀರಿಸಿಕೊಳ್ಳುವ ಇಂಗಿತವಿರಲಿಲ್ಲ. ಇದಕ್ಕೆ ಬದಲಾಗಿ ಭಿಕ್ಷು ಗೀತದ ಸನ್ಯಾಸಿಯಂತೆ ಮಾತೃ ಹೃದಯದಿಂದ ಈ ಜನಗಳು ಈಗ ಪಶ್ಚಾತ್ತಾಪ ಪಡುತ್ತಿದ್ದಾರೆ ಮತ್ತು ಈಗ ಸರಿಯಾದ ಶಿಕ್ಷಣ ಪಡೆಯಲು ಅರ್ಹರಾಗಿದ್ದಾರೆ ಎಂದು ತಿಳಿದು ಬುದ್ಧಿವಾದ ಹೇಳಿದರು. ಮೊದಲು ಬಾಬಾರವರು, ನಿಮ್ಮಲ್ಲಿ ನಿಜವಾಗಿಯೂ ಎಣ್ಣೆ ಇತ್ತು, ನೀವುಗಳು ಇಲ್ಲವೆಂದಿರಿ ಅಲ್ಲವೇ ಎನ್ನಲು ಅವರುಗಳು ಸುಳ್ಳು ಹೇಳಿದರೆಂದು ಒಪ್ಪಿಕೊಂಡರು. ಬಾಬಾರವರು ಸುಳ್ಳನ್ನು ಹೇಳಬಾರದು, ಸುಳ್ಳು ಹೇಳಿದರೆ ದೇವರನ್ನು ಅಸಂತೋಷಗೊಳಿಸುತ್ತದೆ ಎಂದರು. ಬಾಬಾರವರಿಗೆ ಅವರನ್ನು ಶಪಿಸುವ ಅಗತ್ಯವಿರಲಿಲ್ಲ. ಅನಂತರ ಅವರ ವರ್ತನೆ ಹೇಗೆ ದುಷ್ಟವಾಗಿತ್ತು ಎಂದರೆ, ದೀಪಗಳು ಮಸೀದಿಯಲ್ಲಿ ಅಗತ್ಯ, ಏಕೆಂದರೆ ಸಾರ್ವಜನಿಕರು ಬರುವ ಸ್ಥಳ, ಅವರಿಗೆ ಅನಾನುಕೂಲವಾಗಬಾರದು ಎಂದು ಹೇಳಿ ನೀವುಗಳು ನಾನು ಕತ್ತಲೆ ಮಸೀದಿಯಲ್ಲಿ ಹೇಗೆ ನೋವನ್ನು ಅನುಭವಿಸುವೆ ಎಂದು ನೋಡಲು ಬಂದಿರಲ್ಲವೇ ಎಂದು ಕೇಳಿದರು. ಅವರು ವಾಸ್ತವ್ಯವನ್ನು ಒಪ್ಪಿದರು. ಯಾರು ಇತರರಿಗೆ ಕಷ್ಟವಾಗುವುದನ್ನು ನೋಡಿ ಸಂತೋಷ ಪಡುತ್ತಾರೋ, ಅವರಲ್ಲಿ ಅನುಕಂಪ ತೋರುವುದಿಲ್ಲವೋ ಅವರನ್ನು ದೇವರು ಶಿಕ್ಷಿಸುವನು. ದೇವರು ಎಲ್ಲರ ಮಾತೆ, ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸುವನು. ನೀವು ಮಗುವನ್ನು ಹೊಡೆದು ತಾಯಿಗೆ ಮಗುವನ್ನು ಹೊಡೆದೆ ಎಂದರೆ ತಾಯಿಗೆ ಸಂತೋಷವಾಗುತ್ತದೆಯೇ? ಹೀಗೆ ಅವರು ದೀಪಕ್ಕೆ ಎಣ್ಣೆ ಇಲ್ಲದೆ ಇರುವ ಅವಸ್ಥೆ ತಂದು ದೇವರನ್ನು ಕಷ್ಟಕ್ಕೆ ಸಿಲುಕಿಸಿದನು. ಅವರು ಇತರರ ತೊಂದರೆ ನೋಡಿ ತಾವು ಸಂತೋಷ ಪಡಬಾರದು ಎಂದು ಹೇಳಿದರು. ಖ್ಯಾತ ಇಂಗ್ಲಿಷ್ ಲೇಖಕ ವರ್ಡ್ಸ್ವರ್ತ್ ರವರ ಪ್ರಕಾರ, ನಮ್ಮ ಸಂತೋಷ, ಜಂಬ ಇವುಗಳನ್ನು ದುಃಖದೆಡೆಗೆ ಒಲಿಸಬೇಡಿ. ಹೀಗೆ ಅವರಿಗೆ ಅಗತ್ಯವಾದ ಬುದ್ಧಿವಾದ ಹೇಳಿ ಅಲ್ಲಿಂದ ಹೊರಡುವಂತೆ ತಿಳಿಸಿದರು. ಈ ಘಟನೆಯ ಪರಿಣಾಮವೇನೆಂದರೆ, ಹುಚ್ಚು ಫಕೀರ ಏಕಾಏಕಿಯಾಗಿ ಪವಿತ್ರ
ಪವಿತ್ರ ಸಾಧುವಾದರು. ಅದಕ್ಕೆ ಮುಂಚೆ ಮಹಳ್ಸಾಪತಿ ಮತ್ತು ಅವರ ಸ್ನೇಹಿತರು ತುಕಾರಾಮ್ ದರ್ಜಿ ಮತ್ತು ಅಪ್ಪ ಬಿಲರು ಮಾತ್ರವೇ ಬಾಬಾರನ್ನು ಪೂಜಿಸುತ್ತಿದ್ದರು. ಈಗ ಇನ್ನೂ ಕೆಲವರು ಬಾಬಾರವರೆಡೆಗೆ ಆಕರ್ಷಣೆ ಹೊಂದಿ ಅವರನ್ನು ದೇವದೂತ ಎಂದು ಪೂಜೆ ಮಾಡಲಾರಂಭಿಸಿದರು. ಅವರಿಗೆ ಇಷ್ಟವಿಲ್ಲದಿದ್ದಾಗ್ಯೂ ಅವರಿಗೆ ಆರತಿ, ಹೂವು, ಅಕ್ಷತೆಯಾದಿಯಾಗಿ ಅರ್ಪಿಸಿ ಹೂವು ಹಣ್ಣು ಕೊಟ್ಟು ಗಂಧ ಲೇಪನ ಮಾಡತೊಡಗಿದರು. ಬಾಬಾರವರು ಮಸೀದಿಯಲ್ಲಿ ಈ ರೀತಿ ಅವರನ್ನು ಆರಾಧಿಸಲು ಇಷ್ಟಪಡಲಿಲ್ಲ. ಅವರು ಎಷ್ಟೇ ಪ್ರಯತ್ನಿಸಿದಾಗ್ಯೂ ಜನಜಂಗುಳಿ ಅವರನ್ನು ಪೂಜಿಸತೊಡಗಿದರು. ಅವರು ಬಾಬಾರವರನ್ನು ದೇವರು, ದೇವದೂತ ಎಂದು ಗೌರವಿಸಿ ಅವರಿಂದ ಆಶೀರ್ವಾದ ಬೇಡುತ್ತಿದ್ದರು. ಹೀಗೆ ಹುಚ್ಚು ಫಕೀರ ದೇವರ ದೂತನಾದ. ಈ ತರಹ ಬದಲಾವಣೆ ಬಹಳ ಕಾಲ ತಡೆಗಳಿಲ್ಲದೆ ಇರಲಿಲ್ಲ. ನಿರಾಕಾರ ದೇವರನ್ನು ಹೊರತು ಮಸೀದಿಯಲ್ಲಿ ಈ ತರಹ ಆರಾಧನೆ ಕುರಾನ್ನಲ್ಲಿ ನಿಷೇಧಿಸಿದೆ. ಕೆಲವು ಮುಸ್ಲಿಮರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಅವರೇ ಸ್ವತಃ ಇದನ್ನು ಅನುಮೋದಿಸದೆ ಈ ತರಹದ ಆರಾಧನೆ ಮಸೀದಿಯಲ್ಲಿ ಹಿಂದೂಗಳಿಂದ ಬಾಜಾ ಭಜಂತ್ರಿ ಮತ್ತು ಹಿಂದೂ ಪದ್ಧತಿಯಂತೆ ಆರಾಧನೆ ಇವುಗಳನ್ನು ಮಸೀದಿಯಲ್ಲಿ ಇರಬಾರದು ಎಂದು ತಿಳಿದಿತ್ತು. ಅವರಿಗೆ ಗಂಧ ಹಚ್ಚುವುದು ಮುಸ್ಲಿಂ ಸಂಪ್ರದಾಯಕ್ಕೆ ತದ್ವಿರುದ್ಧವಾಗಿತ್ತು. ಅಬ್ದುಲ್ ರಗೇರಿ ಥಾನಾದಿಂದ ಬಂದು ಈ ರೀತಿ ಗಂಧ ಹಚ್ಚುವುದನ್ನು ನೋಡಿ ಬಾಬಾ ಇದೇನು ಎಂದು ಕೇಳಿದನು. ಹಿಂದೂಗಳು ನಿಮ್ಮ ಹಣೆಗೆ ಗಂಧವನ್ನಿಡುತ್ತಿದ್ದಾರೆ. ಈ ಸಂಪ್ರದಾಯ ಮುಸ್ಲಿಮರಲ್ಲಿಲ್ಲ. ಬಾಬಾರವರು ಸಂದರ್ಭಕ್ಕೆ ತಕ್ಕ ಹಾಗೆ ಇರಬೇಕು ಎಂದು ಹೇಳಿ ಅವರಿಗೆ ಸಮಾಧಾನ ಮಾಡಿದರು. ಬಾಬಾರವರ ವಾಕ್ಯಗಳು ಜೈಸಾ ದೇಶ್ ವೈಸಾ ವೇಶ್, ಅಂದರೆ ರೋಮ್ನಲ್ಲಿರುವಾಗ ರೋಮನರು ಮಾಡುವ ಹಾಗೆ ಮಾಡು ಎಂದರ್ಥ. ಬಾಬಾರವರು ರಂಗೇರಿಗೆ ತಾನು ಅಲ್ಲಾಹನ ಭಕ್ತ, ಹಿಂದೂಗಳು ಅವನನ್ನು ಆರಾಧಿಸಿದಲ್ಲಿ ಅದಕ್ಕೆ ಅನುಮತಿ ಏಕೆ ಇರಬಾರದು ಎಂದು ಹೇಳಿದರು. ಇದೇ ತರಹ ಇತರೆ ಆಕ್ಷೇಪಣೆಗೆ ಬಾಬಾರವರು ಹಿಂದೂಗಳು ಮುಸ್ಲಿಮನನ್ನು ಮಸೀದಿಯಲ್ಲಿ ಆರಾಧಿಸಿದರೆ ಆಗ ಇಸ್ಲಾಂ ಧರ್ಮಕ್ಕೂ ನಷ್ಟವಿಲ್ಲ, ಹಿಂದೂ ಧರ್ಮಕ್ಕೂ ನಷ್ಟವಿಲ್ಲ ಎಂದು ಹೇಳಿದರು. ಅದು ಸಮಂಜಸವಾಗಿ ಕೆಲವರಿಗೆ ತೃಪ್ತಿ ತಂದಿತು. ಕೆಲವರು ಮಾತ್ರ ಇದಕ್ಕೆ ವಿರುದ್ಧವಾಗಿದ್ದರು. ಈ ತರಹ ಪೂಜೆ ಸರಿಯೇ ಎಂದು ಸಂಗಮನೇರ್ ಖಾಜಿಯಲ್ಲಿ ಸಮಾಲೋಚಿಸಿದರು. ಇದಕ್ಕೆ ಪರಿಹಾರ ನೀಡಬೇಕೆಂದರು. ಖಾಜಿಯವರು ಇದಕ್ಕೆ ಇರುವ ಪರಿಹಾರ ಒಂದೇ. ಇದನ್ನು ತಡೆಯಲು ಇರುವ ಮಾರ್ಗ ಬಲಪ್ರಯೋಗದಿಂದ ಮಾತ್ರವೇ ಸಾಧ್ಯ ಎಂದರು. ಹಿಂದೂಗಳ ಸಂಖ್ಯೆ ಹಳ್ಳಿಯಲ್ಲಿ ಜಾಸ್ತಿ ಇತ್ತು. ಆದರೂ ಆರಾಧನೆ ಮಾಡುತ್ತಿದ್ದವರು ಕೇವಲ ಬೆರಳುಗಳಲ್ಲಿ ಎಣಿಸಬಹುದಾದಷ್ಟು ಮಾತ್ರ. ಕೆಲವು ದೃಢಕಾಯ ಮುಸ್ಲಿಮರು ಮಸೀದಿ ಬಾಗಿಲಿನಲ್ಲಿ ನಿಂತು ಈ ತರಹ ಹರಂನನ್ನು ತಡೆಯಲು ಬಲಪ್ರಯೋಗ ಮಾಡಿ ಹೆದರಿಸಬಹುದು ಎಂದರು. ಅಂತೆಯೇ ದೃಢಕಾಯನಾದ ಬಲಿಷ್ಠ ಮುಸ್ಲಿಂ ತಾಂಬೋಲಿ ಮತ್ತು 4-5 ಜನ ಒಂದು ದಿನ ಬೆಳಿಗ್ಗೆ ಲಾಠಿ ಹಿಡಿದು ನಿಂತರು. ಮುಖ್ಯ ಆರಾಧಕ ಪೂಜಾರಿ ಮಹಳ್ಸಾಪತಿಯವರು ಸಣಕಲು ಸೌಮ್ಯ ಮೃದುತ್ವವನ್ನು ಅರಿತು ಅವರನ್ನು ಎದುರಿಸಬಹುದೆಂದು ತಿಳಿದಿದ್ದರು. ತಾಂಬೋಲಿಯು ಮಹಳ್ಸಾಪತಿ ಬಂದಾಗ ನೀನು ಬಾಬಾರವರಿಗೆ ಗಂಧ ಹಚ್ಚಿ ಪೂಜೆ ಮಾಡಿದಷ್ಟೇ ಆದರೆ ಏಟು ಬೀಳುತ್ತದೆ ಎಂದು ಹೆದರಿಸಿದನು. ಆದರೆ ಮಹಳ್ಸಾಪತಿ ಖಂಡೋಬಾನನ್ನು ಸ್ಮರಿಸಿ ಬೇರೆ ದಾರಿ ಕಂಡುಹಿಡಿದರು. ಮಸೀದಿಯೊಳಗೆ ಪ್ರವೇಶ ಮಾಡದೆ ಮಸೀದಿಯ ಹೊರಾಂಗಣದ ಗೋಡೆಗೆ ತಾವು ತಂದಿದ್ದ ಪೂಜಾ ಸಾಮಗ್ರಿಗಳಿಂದ ಪೂಜೆ ಮಾಡಿ ಬಾಬಾರವರನ್ನು ಆವಾಹನೆ ಮಾಡಿದರು. ಈ ಆವಾಹನೆ ನಂತರ ಸುಗಂಧ ದ್ರವ್ಯ, ನೀರು, ಹೂವು ಎಲ್ಲವನ್ನು ಗೋಡೆಗೆ ಹಚ್ಚಿದರು. ಇದನ್ನು ನೋಡಿದ ಬಾಬಾರವರು ಇದೇನು ಮಾಡುತ್ತಿರುವೆ ಎಂದು ಮಹಳ್ಸಾಪತಿಯವರನ್ನು ಕೇಳಿದರು. ಮಹಳ್ಸಾಪತಿಯವರು ನಾನು ಮಸೀದಿಯೊಳಕ್ಕೆ ಕಾಲಿಟ್ಟು ಗಂಧ ಹಚ್ಚಿದರೆ ಪರಿಸ್ಥಿತಿ ಹದಗೆಡಬಹುದೆಂದು ಮುಸ್ಲಿಮರು ಹೆದರಿಸಿದರು, ಅದಕ್ಕೆ ಹೀಗೆ ಮಾಡಿದೆ ಎಂದರು. ಇದನ್ನು ಕೇಳಿದ ಬಾಬಾರವರು ಒಳಗೆ ಬಾ, ನಿನ್ನ ಪೂಜೆ ನೆರವೇರಿಸು, ಗಂಧವನ್ನು ಇಲ್ಲಿ ಹಚ್ಚು, ಎಲ್ಲಿ ಬೇಕಾದರೂ ಹಚ್ಚು, ಯಾರು ನಿನ್ನನ್ನು ಹೊಡೆಯುತ್ತಾರೋ ನೋಡೋಣ ಎಂದರು. ಹೀಗೆ ಹೇಳುತ್ತಾ ಸಟ್ಕಾದಿಂದ ನೆಲಕ್ಕೆ ಹೊಡೆದರು. ಆ ಹೊಡೆತದ ಶಬ್ದ ಅಗಾಧವಾಗಿತ್ತು. ಪ್ರವೇಶ ದ್ವಾರದಲ್ಲಿದ್ದ ಮುಸ್ಲಿಮರು ಈ ಶಬ್ದ ಕೇಳಿ ನಡುಗಿದರು. ಬಾಬಾರವರು ಏಕೈಕವಾಗಿ ನಮ್ಮೆಲ್ಲರನ್ನು ಎದುರಿಸಬಲ್ಲರು. ನೀರನ್ನು ಎಣ್ಣೆಯಾಗಿ ಪರಿವರ್ತಿಸಿ ದೀಪ ಬೆಳಗಿಸಿದ ಬಾಬಾರವರನ್ನು ಎದುರಿಸುವ ಧೈರ್ಯವಿರಲಿಲ್ಲ. ಹೀಗಾಗಿ ಅವರು ತಮ್ಮ ಯೋಜನೆಯನ್ನು ಕೈಬಿಟ್ಟು ಪರಾರಿಯಾದರು. ಮಹಳ್ಸಾಪತಿಯವರು ಮಸೀದಿಯೊಳಕ್ಕೆ ಪ್ರವೇಶಿಸಿ ಪೂಜೆ ಸಲ್ಲಿಸಿದರು. ಆದರೂ ತಾವು ಮನೆಗೆ ಹಿಂತಿರುಗುವಾಗ ದಾರಿಯಲ್ಲಿ ತಮ್ಮನ್ನು ಹೊಡೆಯಬಹುದು
ಆಗಬಾರದು ಎಂದು ಭೀತಿಯಿಂದ ಬಾಬಾರವರಲ್ಲಿ ವಿನಂತಿಸಿದರು. ಬಾಬಾರವರು ಅವರಿಗೆ, ನಿನಗೆ ಇಲ್ಲಿಯಾಗಲಿ ಬೇರೆ ಎಲ್ಲಿ ಆಗಲಿ ಯಾವ ಸಮಯದಲ್ಲಾಗಲಿ ಯಾರಾದರೂ ಬಂದು ನಿನ್ನನ್ನು ಹಿಡಿದು ಬಲಪ್ರಯೋಗ ಮಾಡಿದ್ದೇ ಆದಲ್ಲಿ ಈ ಜನ್ಮದಲ್ಲಿ ಮಾತ್ರವಲ್ಲ ಮುಂದಿನ ಜನ್ಮಗಳಲ್ಲಿಯೂ ಸಹ ನಿನಗೆ ತೊಂದರೆ ಮಾಡಿದರೆ ಅದನ್ನು ನಾನು ನೋಡಿಕೊಳ್ಳುವೆ ಎಂದು ಆಶ್ವಾಸನೆ ನೀಡಿದರು. ಈ ಆಶ್ವಾಸನೆಯಿಂದ ಬಾಬಾರವರಿಗೆ ಪೂಜೆ ಸಲ್ಲಿಸಿದ ನಂತರ ಅವರಿಗೆ ತೊಂದರೆ ಬರಲಿಲ್ಲ. ಹೀಗೆ ಎಲ್ಲರೂ ಬಾಬಾರವರ ಪೂಜೆಯಲ್ಲಿ ಪಾಲ್ಗೊಂಡರು. ಹೀಗೆ ಒಂದು ತಡೆ ತೆಗೆಯಲಾಯಿತು. ಎರಡನೆಯ ವಿಘ್ನ ಇನ್ನೂ ಬಹಳ ಸ್ವಾರಸ್ಯವಾಗಿದೆ. ಬಾಬಾರವರು ಮುಸ್ಲಿಂ ಮತ್ತು ಹಿಂದೂಗಳ ಮೇಲೆ ಪ್ರಭಾವ ಇದ್ದು ಅವರ ಜೀವನ ಧ್ಯೇಯ ಹಿಂದೂ ಮತ್ತು ಮಹಮ್ಮದೀಯರನ್ನು ಒಂದುಗೂಡಿಸುವುದಾಗಿತ್ತು ಮತ್ತು ಸಾಮಾನ್ಯ ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ವಾಸ್ತವಿಕತೆಯಲ್ಲಿ ಶ್ರದ್ಧೆ ಇತ್ತು. ಅವರು ಗುರು ಗೋಪಾಲರಾವ್ ದೇಶ್ಮುಖ್ ವೆಂಕಟೇಶ ವೆಂಕೋಸ ಹಿಂದೂವಾದ್ದರಿಂದ ಅವರು ಹಿಂದೂಗಳಿಗೆ ಸರಿಯಾದ ಮಾರ್ಗದರ್ಶಕರಾದರು. ಅವರ ಮುಸ್ಲಿಂ ಅನುಯಾಯಿಗಳಿಗೆ ಮಾರ್ಗದರ್ಶಕರಾಗುವುದಕ್ಕೆ ಇಸ್ಲಾಂ ಧರ್ಮಕ್ಕೆ ದೀಕ್ಷೆ ಬೇಕಾದಲ್ಲಿ ಮೌಲಾನಾರವರ ಅವಶ್ಯಕವಾಗಿತ್ತು ಎಂದು ಕೆಲವರು ಅಭಿಪ್ರಾಯವಾಗಿತ್ತು. ಆದ್ದರಿಂದ ದೇವರ ಎರಡನೆಯ ಗುರುವಿಗಾಗಿ ಈಗಿನ ಕಾಲದಲ್ಲಿ ಪ್ರಖ್ಯಾತರಾದ ಜವಾಹರ ಅಲ್ಲಿ ಮೌಲಾನಾರವರನ್ನು ಸ್ವೀಕರಿಸಲು ಸಿದ್ಧರಾದರು. ಅವರು ರಹತಾದಲ್ಲಿದ್ದರು. ಅವರು ಬಹಳ ವಿದ್ವಾಂಸರಾಗಿದ್ದರು. ಅವರು ಶಿರಡಿಗೆ ಬಂದು ಬಾಬಾರವರು ಮಸೀದಿಯಲ್ಲಿ ಹಿಂದೂಗಳಂತೆ ಪೂಜೆಗೈಯುವುದನ್ನು ನೋಡಿ ಬಾಬಾರವರನ್ನು ಮಸೀದಿಯಿಂದ ಹೊರಕ್ಕೆ ಬಾ, ನಿನಗೆ ಖುರಾನ್ ಮತ್ತು ಶೇರಿಯಟ್ ಗೊತ್ತಿದೆಯೇ ಎಂದು ಕೇಳಿದರು. ಬಾಬಾರವರಿಗೆ ಇವೆರಡೂ ಗೊತ್ತಿರಲಿಲ್ಲ. ಅವರು ಬಾಬಾರವರನ್ನು ತಮ್ಮ ಜೊತೆಯಲ್ಲಿ ರಹತಾಗೆ ಬರಲು ಹೇಳಿದರು. ಬಾಬಾ ಅವರೊಡನೆ ರಹತಾಗೆ 1-2 ತಿಂಗಳ ಕಾಲ ಗುರುವಿನ ಜೊತೆಯಿದ್ದರು. ಗುರುವು ಇಸ್ಲಾಂ ಧರ್ಮದ ಸಂಪ್ರದಾಯವನ್ನು ತಿಳಿಸಿದರು. ಬಾಬಾರವರು ಬೇರೆ ಶಿಷ್ಯರು ಮಾಡಲು ಹಿಂಜರಿದ ನೀರನ್ನು ಹೊತ್ತು ತರುವುದು, ಬೆಂಕಿ ಹಚ್ಚುವುದು, ಕಟ್ಟಿಗೆ ತರುವುದು ಇತ್ಯಾದಿ ಕೆಲಸಗಳನ್ನು ಮಾಡಿದರು. ಅವರು ಮೌಲಾನಾರವರ ಶಿಷ್ಯರಾಗಿರಲು ಒಪ್ಪಿ ತರಬೇತಿಯಲ್ಲಿ ಕಠಿಣ ಪರಿಶ್ರಮ ಇತ್ಯಾದಿಗಳನ್ನು ಒಪ್ಪಿಕೊಂಡರು. ಆದರೆ ಶಿರಡಿಯ ಭಕ್ತರು ಮಹಳ್ಸಾಪತಿಯವರೊಡಗೂಡಿ ಬಾಬಾರವರನ್ನು ಶಾಶ್ವತವಾಗಿ ಶಿರಡಿಯಲ್ಲಿಟ್ಟುಕೊಳ್ಳಲು ರಹತಾಗೆ ಬಂದು ಮೌಲಾನಾರವರನ್ನು ಶ್ರೀ ಸಾಯಿಬಾಬಾರವರನ್ನು ಕಳುಹಿಸಲು ಕೇಳಿದರು. ಮೌಲಾನಾರವರು ಬಾಬಾರವರ ಜೊತೆ ತಾನೂ ಬರುವೆನೆಂದು ಹೇಳಿದರು. ನಮ್ಮಿಬ್ಬರನ್ನು ಸಾಕುವುದು ನಿಮ್ಮ ಭಾರ ಎಂದರು. ಅದಕ್ಕೆ ಮಹಳ್ಸಾಪತಿ ಒಪ್ಪಿದರು. ಇಬ್ಬರು ಗುರು ಮೌಲಾನಾ ಶಿಷ್ಯ ಬಾಬಾ ಶಿರಡಿಗೆ ಬಂದರು. ಸ್ವಲ್ಪ ಕಾಲದ ನಂತರ ಮೌಲಾನಾರವರು ಬೇಕೆಂದೇ ದೇವದಾಸ್ರವರಲ್ಲಿ ವಾದಕ್ಕಿಳಿದರು. ದೇವದಾಸರ ಪ್ರಶ್ನೆಗಳನ್ನು ಅವರು ಉತ್ತರಿಸಲಾಗಲಿಲ್ಲ. ಜನರೆಲ್ಲರೆದುರಿಗೆ ಸೋಲನ್ನು ಒಪ್ಪಿದರು. ಜನರು ಹಾಸ್ಯ ಮಾಡತೊಡಗಿದರು. ಅವಮಾನಿತರಾದ ಮೌಲಾನಾ ಶಿರಡಿ ಬಿಟ್ಟು ಹೊರಟರು. ಈ ರೀತಿ ಎರಡನೇ ವಿಘ್ನ ನಿವಾರಣೆಯಾಯಿತು. ಇದರಿಂದ ಬಾಬಾರವರ ಧ್ಯೇಯಕ್ಕೆ ಅನುಕೂಲವಾಯಿತು. ಇಲ್ಲಿ ನಾವು ಗಮನಿಸಬೇಕಾಗಿರುವುದೇನೆಂದರೆ ಇಲ್ಲಿನ ಪೂಜೆ ವ್ಯಕ್ತಿಗತ ಪೂಜೆ. ಪ್ರತಿಯೊಬ್ಬರು ಬಾಬಾರವರ ಹತ್ತಿರ ಬಂದು ಹೂವು ಇತ್ಯಾದಿ ಅರ್ಪಿಸುತ್ತಿದ್ದರು ಮತ್ತು ದೇವರ ಅವತಾರ ಎಂದು ಭಾವಿಸಿದರು. ಬಾಬಾರವರು ಮಾತ್ರ ಜ್ಞಾನಿಗಳ ಪಂಕ್ತಿ ಅನುಸರಿಸಿ ಮರ್ಯಾದೆಯನ್ನು ವಿಷದಂತೆ ಭಾವಿಸು, ಅನಾದರವನ್ನು ಅಮೃತವೆಂದು ಭಾವಿಸು ಎಂದು ಮನುಸ್ಮೃತಿಯಲ್ಲಿ ಹೇಳಿದಂತೆ ನಡೆದುಕೊಳ್ಳುತ್ತಿದ್ದರು. ಇಲ್ಲಿಗೆ ಭಾಗ 1ರ 3ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.